ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಿಹಿ ಪೊಂಗಲ್ನ ಮನೆಯಲ್ಲಿ ಹೇಗೆ ಸೂಪರಾಗಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಮೊದಲಿಗೆ ನಾನು 1 ಲೋಟದಷ್ಟು ಹೆಸರುಬೇಳೆ ಹಾಗೆ 1 ಲೋಟದಷ್ಟು ಮನೆಯಲ್ಲೇ ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಆ ಅಕ್ಕಿನ ನಾನು ತಗೊಂಡಿದ್ದೀನಿ. ಫಸ್ಟು ನಾವು ಒಂದು ಕುಕ್ಕರಿಗೆ 1 ಲೋಟ ಅಕ್ಕಿ ಮತ್ತು 1 ಲೋಟ ಹೆಸರುಬೇಳೆ ಎರಡು ಸಮ ಪ್ರಮಾಣದಲ್ಲಿ ಇರಬೇಕು. ಆವಾಗಲೇ ನಿಮಗೆ ಪೊಂಗಲ್ಲು ಸೂಪರಾಗಿ ತುಂಬ ಟೇಸ್ಟಿಯಾಗಿ ಬರೋದು. ಇವಾಗ ಒಂದ್ಸಲ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಬರೋಣ. ನೆಕ್ಸ್ಟ್ ಇವಾಗ ವಾಶ್ ಮಾಡಿದ್ಮೇಲೆ ಅದಕ್ಕೆ ನಾನು 1 ಲೋಟ ಅಕ್ಕಿ ಮತ್ತು 1 ಲೋಟ ಹೆಸರುಬೇಳೆಗೆ ಸುಮಾರು 4 ಲೋಟದಷ್ಟು ನಾನು ನೀರು ಹಾಕ್ತಾ ಇದ್ದೀನಿ. ಖಾರ ಪೊಂಗಲ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ನೀವು ಹೋಗಿ ನೋಡ್ಬೋದು ಆ ವಿಡಿಯೋ. ಈಗ ಕುಕ್ಕರ್ ಲಿಡ್ನ ಮುಚ್ಚಿ 2 ವಿಷಲ್ ನಾನು ಕೂಗಿಸ್ಕೊತಾ ಇದ್ದೀನಿ. 2 ವಿಷಲ್ ಕೂಗಿದೆ, ಪ್ರೆಷರ್ ಇಳಿದಿದೆ. ಇವಾಗ ನೋಡ್ಬೋದು ಅಕ್ಕಿ ಮತ್ತು ಬೇಳೆ ಯಾವ ಥರ ಕನ್ಸಿಸ್ಟೆನ್ಸಿ ಇದೆ ಅಂತ. ನೋಡಿ ಈ ಥರ ಇಷ್ಟು ನಾರ್ಮಲ್, ಅದಕ್ಕೆ ನಮಗೆ ಬೆಂದರೆ ಸಾಕಾಗತ್ತೆ. ತುಂಬಾ ಬೇಯಿಸೋಕೆ ಹೋಗಬಾರ್ದು. ನೋಡಿ ಈ ಥರ ಉದ್ರುದ್ರಾಗೆ ಅನ್ನದ ಥರನೇ ಇರಬೇಕು. ಯಾಕಂದರೆ ನಾವು ನೀರಿಗೆ ಅಂದರೆ ಬೆಲ್ಲದ ಪಾಕಕ್ಕೆ ಹಾಕಿದಾಗ ನಮಗೆ ಇನ್ನೂ ಸ್ವಲ್ಪ ಮೆತ್ತೆ ಆಗುತ್ತೆ. ಆದ್ದರಿಂದ ನಮಗೆ ಅಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇವಾಗ ನಾನು ಗ್ಯಾಸ್ ಹಚ್ಕೊಂಡು ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡು 1 ಕಪ್ಪಷ್ಟು ನಾನು ಬೆಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಲೋಟದಷ್ಟು ನಾನು ನೀರನ್ನ ಹಾಕ್ತಾ ಇದ್ದೀನಿ. ಅಂದರೆ ಇದು 1 ಎಳೆ ಪಾಕ 2 ಎಳೆ ಪಾಕ ಆ ಥರ ಅಂತಾರಲ್ಲ, ಆ ಥರ ಎಲ್ಲ ಏನು ಬೇಡ. ಜಸ್ಟ್ ನಮಗೆ ಆ ನೀರಲ್ಲಿ ಬೆಲ್ಲ ಚೆನ್ನಾಗಿ ಕರಗಬೇಕು, ನೀಟಾಗಿ ಕುದಿ ಬಂದರೆ ನಮಗೆ ಸಾಕಾಗುತ್ತೆ. ನೋಡಿ ಇವಾಗ 1 ಸ್ಪೂನಲ್ಲಿ ಬೆಲ್ಲ ಮತ್ತು ನೀರು ಹಾಕಿ ಈ ಥರ ಒಂದ್ಸಲ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಬೆಲ್ಲ ನೀಟಾಗಿ ಕರಗಿದೆ. ಕರಗಿದ್ಮೇಲೆ ಒಂದ್ಸಲ ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ನಮಗೆ ಇಷ್ಟಿದ್ರೆ ಸಾಕು. 1 ಎಳೆ ಪಾಕ 2 ಎಳೆ ಪಾಕ ಎಲ್ಲ ಏನು ಬೇಡ, ಕರಗಿರ್ಬೇಕಷ್ಟೆ. ಸೊ ಕರಗಿದ್ಮೇಲೆ ನೀವು ಏನು ಅನ್ನ ಮತ್ತು ಬೇಳೆ ಬೇಯಿಸಿರ್ತೀರ ಅದನ್ನು ಹಾಕೋಬೇಕಾಗತ್ತೆ. ಈ ಥರ ನೀಟಾಗಿ ಹಾಕ್ಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಸ್ವೀಟ್ ಕಡಿಮೆ ಆಯಿತು ಅಂತ ಅಂದರೆ ಒಂದು ಅರ್ಧ ಸ್ಪೂನು 1 ಸ್ಪೂನು ನೀವು ಸಕ್ಕರೆನ ನೀವು ಹಾಕೋಬೇಕಾಗತ್ತೆ. ಬೆಲ್ಲನೇ ಹಾಕಬೇಕು ಅಂತ ಇಲ್ಲ, ಬೆಲ್ಲ ಹಾಕಿರೋದಕ್ಕೆ ನೀವು ಸಕ್ಕರೆನೂ ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಆದಮೇಲೆ ನಾನು ಏಲಕ್ಕಿನ ಹಾಕ್ತಾ ಇದ್ದೀನಿ. ಇದನ್ನು ಕುಟ್ಟಿ ಪುಡಿ ಮಾಡಿ ಏನು ಹಾಕ್ತಾ ಇಲ್ಲ, ಹಾಗೆ ನಾನು ಬೀಜ ಮತ್ತು ಆ ಸಿಪ್ಪೆ ಏನಿದೆ ಅದ್ರ ಸಮೇತನೇ ಹಾಕ್ತಾ ಇದ್ದೀನಿ. ಕುಟ್ಟಿ ಪುಡಿ ಮಾಡಬೇಕು ಅಂದರೆ ನೀವು ಹಾಕೋಬೋದು, ಏಲಕ್ಕಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಂತರ ನಾನು ಅರ್ಧ ಕಪ್ಪಷ್ಟು ಕಾಯಿ ತುರಿನ ನಾನು ಹಾಕ್ತಾ ಇದ್ದೀನಿ. ಕೊಬ್ಬರಿ ಇದ್ದರೆ ನೀವು ಕೊಬ್ಬರಿನೂ ಹಾಕೋಬೋದು, ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಕೊಬ್ಬರಿ ಇರಲಿಲ್ಲ, ಹಾಗಾಗಿ ನಾನು ಕಾಯಿ ಹಾಕಿದ್ದೀನಿ. ಈ ಥರ ಕಾಯಿ ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಲೋ ಸಿಮ್ಮಲ್ಲೇ ನೀವು ಇಟ್ಕೊಳ್ಳಿ. ಇವಾಗ ನಾನು ಮತ್ತೆ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಅಂದರೆ ಒಗ್ಗರಣೆ ಬಾಣಲಿ ಇದೆಯಲ್ಲ ಅದು ತಗೊಂಡು ಅದಕ್ಕೆ 2 ಸ್ಪೂನಷ್ಟು ನಾನು ತುಪ್ಪ ಹಾಕ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಬಾದಾಮಿ ಮತ್ತು ದ್ರಾಕ್ಷಿ ತಗೋತಾ ಇದ್ದೀನಿ. ನಿಮಗೆ ಇಷ್ಟ ಇತ್ತು ಅಂತ ಅಂದರೆ ಪಿಸ್ತಾ ಗೋಡಂಬಿ ಇದೆಲ್ಲ ನೀವು ಹಾಕೊಬೋದು. ನಾನು ಬಾದಾಮಿ ಮತ್ತು ದ್ರಾಕ್ಷಿನ ಈ ಥರ ತುಪ್ಪದಲ್ಲಿ ಕರ್ದು ಕೊನೆಯಲ್ಲಿ ಅಂದರೆ ಇವಾಗ ನೋಡಿ ಇಷ್ಟು ಅದ ಕನ್ಸಿಸ್ಟೆನ್ಸಿ ಇಷ್ಟು ಚೆನ್ನಾಗಾಗಿದೆ ಅಂದರೆ ಸೂಪರಾಗಿ ನಿಮಗೆ ಸ್ವೀಟ್ ಪೊಂಗಲ್ ರೆಡಿ ಆಗಿರುತ್ತೆ. ಸ್ಟವ್ ಆಫ್ ಮಾಡಿ ಕೊನೆಯಲ್ಲಿ ನಾವು ಈ ಥರ ಒಗ್ಗರಣೆನ ಮಿಕ್ಸ್ ಮಾಡಿ ಮತ್ತೆ ನೀವು ಬೇಯಿಸೋಕ್ಕೆಲ್ಲ ಹೋಗಬೇಡಿ. ಕೊನೆಯಲ್ಲಿ ಒಗ್ಗರಣೆ ಹಾಕ್ತೀರಾ ಅಂತ ಅಂದರೆ ನೀಟಾಗಿ ಅನ್ನ ಎಲ್ಲ ಚೆನ್ನಾಗಿ ಬೆಂದಿದ್ರೆ ಮಾತ್ರ ಕೊನೆಯಲ್ಲಿ ಹಾಕಿ ಸ್ಟವ್ ಆಫ್ ಮಾಡಿ ಒಗ್ಗರಣೆ ಹಾಕೊಳ್ಳಿ. ನಿಮಗೆ ತುಪ್ಪ ಎಲ್ಲ ತುಂಬ ಇಷ್ಟಪಡ್ತೀರಾ ಅಂತ ಅಂದರೆ ಇನ್ನೂ 2-3 ಸ್ಪೂನ್ ನೀವು ತುಪ್ಪ ಹಾಕೊಬೋದು. ಇವಾಗ ನೋಡಿ ಪರ್ಫೆಕ್ಟ್ ಆಗಿರೋ ಅಂತಹ ಸಿಹಿ ಪೊಂಗಲ್ಲು ಮನೆಯಲ್ಲೇ ರೆಡಿ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಮನೇಲಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಬೋದು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಕೂಡ ನೀವು ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.